ಇನ್ನು ಲಡಾಖ್ನಲ್ಲಿ ಪ್ರವಾಹ ಉಂಟಾಗಿ 5 ಯೋಧರು ದುರ್ಮರಣಕ್ಕೀಡಾಗಿದ್ದಾರೆ. ಯುದ್ಧ ಟ್ಯಾಂಕ್ ಅಭ್ಯಾಸದ ವೇಳೆ ಸಂಭವಿಸಿರುವಂತಹ ಅವಘಡ, ದಿಢೀರ್ ಪ್ರವಾಹದಿಂದ ಕೊಚ್ಚಿ ಹೋದಂತಹ ಯೋಧರು. ನ್ಯೋಮಾ ಚುಶುಲ್ ಅನ್ನುವಂಥ ಒಂದು ಪ್ರದೇಶದ ನದಿ ದಾಟುವ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ಒಬ್ಬ ಸೇನಾಧಿಕಾರಿ, 4 ಜನ ಯೋಧರು ಸಾವನ್ನಪ್ಪಿದ್ದಾರೆ. ದಿಢೀರ್ ಪ್ರವಾಹದಿಂದಾಗಿ ಒಂದು ಯುದ್ಧ ಟ್ಯಾಂಕ್ ಕೂಡ ಮುಳುಗಡೆಯಾಗಿದೆ. ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ. ಯುದ್ಧ ಟ್ಯಾಂಕ್ ಅಭ್ಯಾಸದ ಸಂದರ್ಭದಲ್ಲಿ ಆಗಿರುವಂತಹ ಅವಘಡ ಇದು. 4 ಜನ ಯೋಧರು ಸಾವನ್ನಪ್ಪಿದ್ದಾರೆ. ದಿಢೀರ್ ಪ್ರವಾಹ ಪರಿಸ್ಥಿತಿ ಉಂಟಾಗಿರೋ ಕಾರಣದಿಂದಾಗಿ ಯೋಧರು ಕೊಚ್ಚಿ ಹೋಗಿದ್ದಾರೆ. ನ್ಯೋಮಾ ಚುಶುಲ್ ಪ್ರದೇಶದ ನದಿ ದಾಟುವ ಸಂದರ್ಭದಲ್ಲಿ ಆಗಿರುವಂತಹ ದುರ್ಘಟನೆ. ಒಬ್ಬರು ಸೇನಾಧಿಕಾರಿ ಮತ್ತು 4 ಜನ ಯೋಧರು ಇದರಲ್ಲಿ ಸಾವನ್ನಪ್ಪಿದ್ದಾರೆ.